ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶುಶೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಯುಗಾದಿ ಸ್ಪೆಷಲ್ ಬೇಳೆ ಒಬ್ಬಟ್ಟು ತೋರಿಸ್ತಾ ಇದ್ದೀನಿ. ನಿನ್ನೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ, ಇವತ್ತು ತೋರಿಸ್ತೀನಿ ಅಂತ. ನೋಡಿ, ನಾನು 1 ಗ್ಲಾಸ್ ಕಡಲೆಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆನಲ್ಲೂ ಮಾಡ್ಬೋದು, ಕಡಲೆಬೇಳೆನಲ್ಲೂ ಮಾಡ್ಬೋದು. ಕಡಲೆಬೇಳೆನಲ್ಲಿ ಮಾಡಿದ್ರೆ ತುಂಬ ಟೇಸ್ಟು. ಒಂದು 200 ಗ್ರಾಮ್ ಇರುತ್ತೆ. ಅದನ್ನು 1 ಗ್ಲಾಸ್ ತೊಗೊಂಡು ನೀರಲ್ಲಿ ತೊಳೆದ್ಬಿಟ್ಟು ಅದನ್ನು ಸುಮ್ಮನೆ ಒಂದು 10 ಮಿನಿಟ್ಸ್ ಪಕ್ಕಕ್ಕೆ ಇಟ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಇರುತ್ತಲ್ವ ಕಡಲೆಬೇಳೆ, ಅದರಿಂದ ಪಕ್ಕಕ್ಕೆ ಇಟ್ಕೊಂಡು ಕುಕ್ಕರಲ್ಲಿ ನಾನು ಮಾಡ್ತಾ ಇದ್ದೀನಿ ಇವತ್ತು. ನೋಡಿ, ಬೇಳೆ ತೊಳೆದಿದ್ದಾಯಿತು. ಇದಕ್ಕೆ ನೀರು ಸೇರಿಸ್ಕೊಂಡು ಸುಮ್ಮನೆ 1 ಗ್ಲಾಸ್ ನೀರು ಹಾಕೋಣ. ನೀರು ಹಾಕ್ಬಿಟ್ಟು ಪಕ್ಕಕ್ಕೆ ಇಟ್ಬಿಡ್ತೀನಿ. ಸ್ವಲ್ಪ ನೆನೆಯುತ್ತೆ, ಒಂದು 10 ಮಿನಿಟ್ಸ್ ಅಷ್ಟೇ, ಜಾಸ್ತಿ ನೆನೆಸ್ಬೇಡಿ. ಇವಾಗ ನೋಡಿ, ನಾನು ಇದಕ್ಕೆ ಮೇಲೆ ಕನಕ ಮಾಡ್ಕೊತಾ ಇದ್ದೀನಿ. ಒಬ್ಬಟ್ಟಿಗೆ ಮೇಲೆ ಹಾಕ್ತೀವಲ್ವಾ, ಊರ್ನ ಒಳಗಡೆ ಇಟ್ಬಿಟ್ಟು. ಇವಾಗ ನೋಡಿ, ಒಂಚೂರು ಒಂದು 1/4 kg ತೊಗೊಂಡಿದ್ದೀನಿ ಮೈದಾ, ಮತ್ತು ಸ್ವಲ್ಪ ಟರ್ಮರಿಕ್ ತೊಗೊಂಡಿದ್ದೀನಿ. ಜಾಸ್ತಿ ತೊಗೋಬೇಡಿ ಟರ್ಮರಿಕ್ಕು, ಅದು ನಾವು ಒಬ್ಬಟ್ಟು ಮಾಡುವಾಗ ಕಲರ್ ತುಂಬ ಡಾರ್ಕ್ ಆಗಿ ಕಂಡುಬಿಡುತ್ತೆ. ಚೂರು 1 ಪಿಂಚ್ ಇಲ್ಲ 2 ಪಿಂಚ್ ಅಷ್ಟೇನೆ. ಇದನ್ನ ನೀರು ಹಾಕ್ಬಿಟ್ಟು ಚಪಾತಿ ಅದಕ್ಕಿಂತ ಸ್ವಲ್ಪ ಲೂಸ್ ಇರಬೇಕು, ಚಪಾತಿ ಅಷ್ಟು ಗಟ್ಟಿ ಕಲಿಸ್ಬಾರ್ದು. ನೋಡಿ, ಕಲಿಸ್ಕೋಬೇಕು. ಇದಕ್ಕೆ ಆಯಿಲ್ ಹಾಕಿ ಕಲಿಸ್ಕೋಬೇಕು. ಫಸ್ಟ್ ನೀರಲ್ಲಿ ನಾವು ಕಲಿಸ್ಕೊಂಡು ಬಿಡೋಣ. ನೀರಲ್ಲಿ ಕಲಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರೋಣ. ನೋಡಿ, ತೋರಿಸ್ತಾ ಇದ್ದೀನಿ, ಅದಕ್ಕೆ ನೀಟಾಗಿ ಸ್ವಲ್ಪ ಡೀಟೈಲ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ಥರ ಕಲಿಸ್ಕೊಂಡಿದ್ದಾಯಿತು. ಚಪಾತಿಗಿನ್ನ ಸ್ವಲ್ಪ ಲೂಸ್ ಆಗಿದೆ, ತುಂಬ ಲೂಸ್ ಅಲ್ಲ, ಚಪಾತಿಗಿನ್ನ ಲೂಸ್ ಆಗಿದೆ, ಚಪಾತಿ ಹಿಟ್ಟಿಗಿನ್ನ. ಇವಾಗ ಆಯಿಲ್ ಹಾಕೋ ಪ್ರೊಸೆಸ್ ಸ್ಟಾರ್ಟು. ಆಯಿಲ್ ಹಾಕೊಂಡು ನಾವು ಅದನ್ನ ಚೆನ್ನಾಗಿ ಕಲಿಸ್ಬೇಕು. ಪರೋಟ ಕಲಿಸ್ತಾರೆ ನೋಡಿ, ಪರೋಟಾಗೆ ಅಂದರೆ ಎತ್ತು ಹೊಡಿತಾರೆ. ನಾವು ಸುಮ್ಮನೆ ಹಿಂಗೆ ಅದನ್ನ ನೀಡ್ ಮಾಡಿ ಕಲಿಸ್ಕೊತಾ ಇರಬೇಕು. ಈ ಥರ ಕಲಿಸಿದ್ರೆ ಒಬ್ಬಟ್ಟು ಸಾಫ್ಟಾಗಿ ಬರೋದು. ಮೇಲೆ ಪದ್ರ ಇರುತ್ತಲ್ಲ, ಅದು ಸಾಫ್ಟ್ ಆಗಿರುತ್ತೆ. ನೋಡಿ, ಎಲ್ಲ ಮಿಕ್ಸ್ ಆಗಿ ಬಂತು. ಒಂದು 50 ml ಆಯಿಲ್ ಬೇಕಾಗುತ್ತೆ. ಇದಕ್ಕೆ ನಾನು 1/4 kg ಮೈದಲ್ವ ತೊಗೊಂಡಿದ್ದೀನಿ. ಒಂದು 50 ml to 75 ml ಅಷ್ಟು ಆಯಿಲ್ ಹಾಕಿ ಒಂದೇ ಸರಿ ಹಾಕ್ಬಿಡ್ಬಾರ್ದು, ಸ್ವಲ್ಪನೇ ಹಾಕಿ ಇದನ್ನ ಕನಕನ ತಯಾರು ಮಾಡ್ಕೋಬೇಕು. ಇದು ಮೇನ್ ಪ್ರಾಸೆಸ್ಸೇನೆ. ಇದು ಚೆನ್ನಾಗಿ ಕಲಿಸ್ಕೊಂಡ್ರೆ ನಮಗೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಈ ಥರ ಸ್ವಲ್ಪ ಆಯಿಲ್ ಹಾಕಿ ನಾವು ಸಾಫ್ಟಾಗಿ ಕಲಿಸ್ಕೋಬೇಕು. ಈ ಥರ ಎಳೆದ್ರೆ ಅದು ಲೆಂತಿಯಾಗಿ ಬರಬೇಕು, ನಾರ್ ಥರ ಬರಬೇಕು. ಅಲ್ಲಿ ತನಕ ಕಲಿಸ್ಕೊಂಡು ಚೆನ್ನಾಗಿ, ನಾನು ಸುಮ್ಮನೆ 1-2 ಸಾರಿ ಅದನ್ನು ಇದರ ಪಾತ್ರೆನಲ್ಲೇ ಹೊಡಿದು ತೋರಿಸ್ತೀನಿ. ನೋಡಿ, ಕಲ್ ಮೇಲೆ ಕಲಿಸ್ಕೋಬೋದು, ನಾನು ಪಾತ್ರೆನಲ್ಲೇ ಕಲಿಸ್ತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಮಾಡಿಬಿಟ್ಟು ನಾವು ಇದನ್ನು 1 hour 2 hour ಇಟ್ಬಿಡೋಣ. ನಾವು ಫ್ರೀ ಆಗಿದ್ದಾಗ ಇದನ್ನ ಫಸ್ಟೇ ಮಾಡ್ಕೊಂಡು 1 hour 2 hour ಚೆನ್ನಾಗಿದಾದ್ಮೇಲೆ ಅದನ್ನ ನೋಡಿ, ಇವಾಗ ಈ ತರ ಇದೆಯಾ, ಇದು 1 hour ಆದ್ಮೇಲೆ ನೋಡಿ ಎಷ್ಟು ಲೆಂತಿಯಾಗಿ ಬರುತ್ತೆ ಎಳೆದ್ರೆ ಅಂತ. ನೋಡಿ, ಇವಾಗ ನಾನು ಇದನ್ನ ನೀಟಾಗಿ ಬಾಲ್ ತರ ಮಾಡ್ಬಿಟ್ಟು ಸ್ವಲ್ಪ ಆಯಿಲ್ ಮೇಲೆ ಸವರ್ಬಿಟ್ಟು ಸ್ವಲ್ಪ ಹಾಕ್ಬಿಟ್ಟು ಅದನ್ನ ಪಕ್ಕಕ್ಕೆ ಇಟ್ಕೊಂಡು ಬಿಡ್ತೀನಿ. ನೋಡಿ, ಆಯಿಲ್ ಮೇಲೆ ಸ್ವಲ್ಪ ಹಾಕ್ಬಿಟ್ಟು ಪಕ್ಕಕ್ಕೆ ಇಟ್ಬಿಡೋಣ. ಈ ಪ್ರಾಸೆಸ್ ಸ್ವಲ್ಪ ನಿಮ್ಗೆ ಲಾಂಗ್ ಪ್ರಾಸೆಸ್. ಹೂರ್ಣ ಮಾಡೋದು ಇದೆ, ಹೂರ್ಣ ಮಾಡೋದಿಲ್ಲ ಅಂತಲ್ಲ. ನೋಡಿ, ಇಷ್ಟು ನೀಟಾಗಿ ಡೌನ ಈ ತರ ಮಾಡ್ಬಿಟ್ಟು ಪಕ್ಕಕ್ಕೆ ಇಟ್ಟುಬಿಡೋಣ. ತುಂಬಾ ಜನಕ್ಕೆ ಒಬ್ಬಟ್ಟು ಬರುತ್ತೆ, ಸ್ವಲ್ಪ ಜನಕ್ಕೆ ಬರಲ್ಲ. ಬರ್ದೇ ಇದ್ದವರು ಇದು ನೋಡಿ ಅವರು ಮಾಡ್ಕೊಳ್ಳಿ ಅಂತ ನಾನು ಮುಂದಿನ ದಿನನೇ ಶನಿವಾರ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಇದು ನೋಡಿ, ನಾನು ಹಬ್ಬಕ್ಕೆ ಅಂತಾನೆ ಮಾಡ್ತಾ ಇರೋದು. ಸ್ನಾನ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ನೋಡಿ, ಈಗ ಬೇಳೆನ ಒಂದು ನಾನು ಕುಕ್ಕರಲ್ಲೇ ಬೇಯಿಸ್ಕೊಳ್ಳೋದು. 1 ವಿಷಲ್ ಸಾಕು. ಕಡಲೆಬೇಳೆ ಸ್ವಲ್ಪ ಗಟ್ಟಿ ಇರುತ್ತಲ್ವಾ, ಅದರಿಂದ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 3 ಗ್ಲಾಸ್ ನೀರು ಹಾಕಿದ್ದೀನಿ. ಇದನ್ನ ರಸಂ ಮಾಡ್ಕೋಬಹುದು. ಈ ನೀರನ್ನ ನಾವು ಇಲ್ಲಿ ರಸಂ ಮಾಡ್ತೀವಿ, ಒಬ್ಬಟ್ಟು ಸಾರು ಮಾಡಲ್ಲ ನಮ್ಮ ಕಡೆ ಎಲ್ಲ. ನೋಡಿ, ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಹೆಂಗಿದ್ರೆ ಉಕ್ಕು ಬರುತ್ತೆ ಇದು ಕಡಲೆಬೇಳೆ, ಹೆಸರು ಬೇಳೆ ಇದೆಲ್ಲ ಸ್ವಲ್ಪ ಉಕ್ಕು ಬಂದಾಗ ಕುಕ್ಕರಿಂದ ಆಚೆ ಬರೋ ಚಾನ್ಸಸ್ ಇದೆ, ಬರುತ್ತೆ. ಆದ್ರೂ ನಾನು ಹಾಕ್ತಾ ಇದ್ದೀನಿ. ಒಂದೇ 1 ವಿಷಲ್ಲು ಬರ್ಸೋಣ. ಇವಾಗ ನೋಡಿ, ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡ್ಬಿಟ್ಟು ಒಂದೇ 1 ವಿಷಲ್ಲು ಬರ್ಸ್ತೀನಿ. ನೋಡಿ, ಫ್ರೆಶ್ ಆಗಿ ತೆಂಗಿನಕಾಯಿ ತಗೊಂಡು ಹೊಡ್ಕೊಂಡು ತುರ್ಕೊಳ್ಳೋಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ತುರ್ಕೊತಾ ಇದ್ದೀನಿ. ಅಷ್ಟೊತ್ತಿಗೆ 1 ವಿಷಲ್ ಬಂದಿದೆ.
ಆಫ್ ಮಾಡಿಬಿಟ್ಟೆ. ಒಂದು 5 ನಿಮಿಷ ಬಿಟ್ಬಿಡೋಣ. ಬಿಟ್ಬಿಟ್ಟು ಆಮೇಲೆ ನೋಡಿ ಇನ್ನೂ ಫ್ರೆಶರ್ ಇದೆಯಾ, ನನಗೆ ಒಂದು ಭಯ ಬೆಂದೋಗ್ಬಿಡುತ್ತೇನೋ ಕಡಲೆಬೇಳೆ ಅಂತ. ಇವಾಗ ಅದು ಎತ್ಕೊಂಡು ಹೋಗ್ಬಿಟ್ಟು ನಲ್ಲಿನ ಓಪನ್ ಮಾಡಿಬಿಟ್ಟು ನಲ್ಲಿನಲ್ಲಿ ಅದನ್ನ ತಣ್ಣಗೆ ಮಾಡ್ಕೊಂಡ್ಬಿಟ್ಟೆ ಕುಕ್ಕರ್ನ. ಆಮೇಲೆ ತಗೊಬಂದು ಬಗ್ಗಿಸ್ಕೊತಾ ಇದ್ದೀನಿ. ಫುಲ್ ಕವರ್ ಮಾಡಿಬಿಟ್ಟೆ ಕುಕ್ಕರ್ನ. ಫ್ರೆಶರ್ ಇರುತ್ತಲ್ವಾ, ಲಿಡ್ ಜೊತೆನೆ ಮೇಲೆ ನೀರ್ ಬಿಟ್ರೆ ಅದು ತಣ್ಣಗಾಗ್ಬಿಡುತ್ತೆ. ಅವಾಗ ಓಪನ್ ಮಾಡಿ ತಂದು ಬಗ್ಗಿಸ್ಕೊಂಡೆ. ನೋಡಿ ಈ ನೀರ್ನ ನಾನು ನಾಳೆ ರಸಂ ತೋರಿಸ್ತೀನಿ. ನೋಡಿ ನಾನು ಉಂಡೆ ಬೆಲ್ಲ ತಗೊಂತಾ ಇದ್ದೀನಿ ಇದಕ್ಕೆ. ನೋಡಿ ಕಡಲೆಬೇಳೆ ಈ ತರ ಇದೆ. ಪಾಕದಲ್ಲಿ ಬೇಯುವಾಗ ಇನ್ನೂ ಗಟ್ಟಿ ಆಗುತ್ತೆ. ಸ್ವಲ್ಪ ಸೆಂಟ್ರಲ್ ದಿಂಡಿ ಇರ್ಬೇಕಷ್ಟೇನೆ, ತುಂಬಾ ಬೇಯಿಸ್ಕೋಬಾರ್ದು. ನಾನು ಇವಾಗ ಹೇಳಿದ್ನಲ್ವಾ, ಒಂದ್ ವಿಷಲ್ ಬಂದ ತಕ್ಷಣ ಒಂದ್ 2-3 ನಿಮಿಷ ಇಲ್ಲ 5 ನಿಮಿಷ ವೆಯ್ಟ್ ಮಾಡ್ಬಿಟ್ಟು, ರಿಲೀಸ್ ಆಗಿಲ್ಲ ಅಂದ್ರೆ ನೀರಲ್ಲಿ ಎತ್ಕೊಂಡೋಗಿ ಡೈರೆಕ್ಟ್ ಕುಕ್ಕರ್ನ ಹಿಡಿದ್ಬಿಟ್ಟು ಪ್ರೆಷರ್ ರಿಲೀಸ್ ಆಗ್ಬಿಡ್ತು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಬಸ್ಕೊಳ್ಳಿ. ನೋಡಿ 1.5 ಗ್ಲಾಸ್ ನಾನು ತಗೊಂಡೆ, ಬೆಲ್ಲ ತಗೊಂಡೆ. 1 ಗ್ಲಾಸ್ ಬೇಳೆಗೆ 1 ಗ್ಲಾಸ್ ಬೆಲ್ಲ ಹಾಕಿದೀನಿ. ತೆಂಗಿನ ತುರಿ ಹಾಕ್ತೀನಿ ಅಲ್ವಾ, ಅದರಿಂದ 1/2 ಗ್ಲಾಸ್ ಜಾಸ್ತಿ ಹಾಕಿದೀನಿ. ನೋಡಿ ಹೇಗಿದೆ ಮೈದಾ, ಈ ತರ ಇರ್ಬೇಕು ನಮ್ಗೆ ಒಬ್ಬಟ್ಟು ಮಾಡುವಾಗ. ನೋಡಿ 1.5 ಗ್ಲಾಸ್ ಬೆಲ್ಲ ತಗೊಂಡಿದ್ದೀನಿ. 1 ಗ್ಲಾಸ್ ಬೇಳೆ, 1.5 ಗ್ಲಾಸ್ ಬೆಲ್ಲ. ತೆಂಗಿನಕಾಯಿ ಸೇರಿಸ್ತೀವಲ್ವಾ ಅದರಿಂದ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಕಲ್ಲು ಎಲ್ಲ ಇರುತ್ತೆ, ಅದರಿಂದ ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅದೇ ಗ್ಲಾಸಲ್ಲಿ ನೀರು ಸೇರಿಸ್ಬಿಟ್ಟು ಇದನ್ನ ಸ್ವಲ್ಪ ಕರಗಿಸ್ಕೋಬೇಕು. ಆ ಸ್ಪೂನಲ್ಲೇನೆ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆಲ್ಲ ಕರ್ಗೋಗ್ಬಿಡುತ್ತೆ. ಇವಾಗ ಇದನ್ನ ಫಿಲ್ಟರ್ ಮಾಡಿಬಿಡ್ತೀನಿ. ಫಿಲ್ಟರ್ ಮಾಡಿಬಿಟ್ಟು ನಾವು ಯಾವ ಇದರಲ್ಲಿ ಹೂರ್ಣ ತಯಾರು ಮಾಡ್ಕೊತೀವೋ ಆ ಪಾತ್ರೆಗೆ ಫಿಲ್ಟರ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನ ನಾನು ಫೇವ್ರೆಟ್ ಪಾತ್ರೆನ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಅದರಲ್ಲಿ ಇದನ್ನ ಬೆಲ್ಲದನ್ನ ಫಿಲ್ಟರ್ ಮಾಡ್ಕೊಂಡ್ಬಿಡ್ತೀನಿ. ಕರಗಿದೆ ಅಲ್ವಾ. ಇವಾಗ ಅರ್ಧ ಗ್ಲಾಸ್ ನೀರು ಹಾಕಿದ್ದೆ ನಾನು, 1.5 ಗ್ಲಾಸ್ ಬೆಲ್ಲ ಹಾಕಿದ್ದೆ. ಇದು ಕರಗಿದ್ಮೇಲೆ ಅದನ್ನ ಒಂದು ಫಿಲ್ಟರ್ ಇಟ್ಕೊಂಡು ಅದರಲ್ಲಿ ಫಿಲ್ಟರ್ ಮಾಡ್ಕೊಂಡ್ಬಿಡ್ತೀನಿ. ಏನಾದ್ರು ಸ್ವಲ್ಪ ನುಚ್ಚು ಕಲ್ಲಿರುತ್ತೆ ಬೆಲ್ಲದಲ್ಲಿ, ಅದು ಬಟಲ್ ಸಿಗ್ಬಾರ್ದು ಅನ್ನೋದಕ್ಕೆ ನೋಡಿ ಇಷ್ಟು ಈ ತರ ಫಿಲ್ಟರ್ ಮಾಡಿಬಿಟ್ಟು ನಾನು ಇವಾಗ ಸ್ಟವ್ ಆನ್ ಮಾಡ್ಕೊತೀನಿ. ಒಂಚೂರು ಕುಕ್ಕರಲ್ಲಿ ಚೂರು ನೀರು ಸೇರಿಸ್ಕೊಂಡು ಇದ್ದದ ಬೆಲ್ಲನೆಲ್ಲ ರಿಮೂವ್ ಮಾಡಿ ಇದ್ರಲ್ಲಿ ಸೇರಿಸ್ಕೊಂಡ್ಬಿಟ್ಟೆ. ನೋಡಿ ಇವಾಗ ಈ ತರ ಇದೆ. ಈ ಒಬ್ಬಟ್ಟಿಗೆಲ್ಲ ಬಂದು ಒಂದೇಳೆ ಪಾಕ ಆ ತರ ಎಲ್ಲ ಬೇಕಾಗಿಲ್ಲಪ್ಪ, ಸ್ವಲ್ಪ ಸ್ಟಿಕ್ಕಿ ತರ ಸಿಕ್ಕಿದ್ರೆ ಸಾಕು. ಇನ್ನು ಸ್ಟಿಕ್ಕಿ ಇಲ್ಲ, ಕರಗಿದೆ ಅಲ್ವಾ ಅಷ್ಟೇನೆ ಅದು. ಇವಾಗ ನಾವು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡ್ಕೊಂಡು ನೋಡಿ ಇವಾಗ ಈ ತರ ಬಬಲ್ಸ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ 1 ನಿಮಿಷ ಇಲ್ಲ 2 ನಿಮಿಷದಲ್ಲಿ ನಾವು ಕಡಲೆಬೇಳೆನ ಅದ್ರಲ್ಲಿ ಆ್ಯಡ್ ಮಾಡ್ಕೋಬೇಕು. ಪಾಕ ಬರಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ನೋಡಿ ಈ ತರ ಬಬಲ್ ಸ್ಟಾರ್ಟ್ ಆಗುತ್ತಲ್ವಾ, ಆ ಟೈಮ್ಗೆನೆ ನಾವು ಕಡಲೆಬೇಳೆ ಬಸ್ತಿಟ್ಕೊಂಡಿದ್ದೀವಲ್ವಾ ಅದನ್ನ ಇದರಲ್ಲಿ ಸೇರಿಸ್ಕೊಂಡ್ಬಿಡೋಣ. ನೋಡಿ ಪಾಕ ಬರೋದು ಬೇಕಾಗಿಲ್ಲ. ಪಾಕ ಬಂದ್ರೆ ಒಂಥರ ಗಟ್ಟಿ ಆಗ್ಬಿಡುತ್ತೆ ಒಬ್ಬಟ್ಟು. ಸುಮ್ಮನೆ ಈ ತರ ಸ್ಟಿಕ್ಕಿ ಕೈಗೆ ಅಂಟ್ಕೊಳ್ಳೋ ತರ ಇರ್ಬೇಕಷ್ಟೇ. ಒಂದೇಳೆ ಪಾಕ ಆ ತರ ಎಲ್ಲ ಬೇಡ, ಅಂಟ್ಕೋಬೇಕಷ್ಟೇನೆ. ಇವಾಗ ಅದ್ರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಾವು ಕಡಲೆಬೇಳೆನ ಇದ್ರಲ್ಲಿ ಸೇರಿಸ್ಕೊಂಡಾಗ ಕಡಲೆಬೇಳೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಪಾಕ ಸ್ವಲ್ಪ ಜಾಸ್ತಿ ಇರ್ಬೇಕು, ಅದರಿಂದನೇ ನೋಡಿ ಇವಾಗ ಎಷ್ಟು ನೀರಿರುತ್ತೆ ಅಷ್ಟು ನೀರಿನು ಬೆಲ್ಲದ ನೀರನ್ನು ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೋಡಿ ಇವಾಗ ತೋರಿಸ್ತೀನಿ ನಿಮ್ಗೆ. ನೋಡಿ ಎಷ್ಟು ನೀರಿದೆ ನೋಡಿ ಬೆಲ್ಲದ್ದು ಅದರ ಹಾಕಿದಾಗ. ನೋಡಿ ಇನ್ನು ನಾನು ಸ್ವಲ್ಪ ಹೊತ್ಮೇಲೆ ನೋಡಿ ಎಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಈ ಬೆಲ್ಲದ ಸಿಹಿ ಎಲ್ಲ ಬಂದು ಈ ಕಡಲೆಬೇಳೆ ಒಳಗಡೆ ಎಳ್ಕೊಳ್ಳುತ್ತೆ. ಹಂಗೆ ಎಳ್ಕೊಂಡ್ರೆ ನಿಮಗೆ ಟೇಸ್ಟಿ ಆಗಿರೋದು ಒಬ್ಬಟ್ಟು. ನೋಡಿ ಬೇಯ್ತಾ ಇದೆ. ಒಂದು 5 ಮಿನಿಟ್ಸ್ ಬೇಯಿಸ್ಬೇಕು. ನಾನಿವಾಗ ತೆಂಗಿನ ತುರಿನ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಹಾಕ್ತಾ ಇದ್ದೀನಿ. 1 ಗ್ಲಾಸ್ ಹಾಕಿದ್ರೆ ಸಾಕು. ನಾನು ಇನ್ನೊಂದು ಸ್ವಲ್ಪ ಸೇರಿಸ್ಕೊಂತೀನಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಕಿದಷ್ಟು. ಅದಕ್ಕಂದ್ಬಿಟ್ಟು ತುಂಬಾ ಜಾಸ್ತಿ ಹಾಕ್ಬಾರ್ದು. 1 ಗ್ಲಾಸ್ ಬೇಳೆಗೆ 1 ಗ್ಲಾಸ್ ಇಲ್ಲ 3/4 ಗ್ಲಾಸ್ ಹಾಕ್ಬೋದು. ನಾನು ಸ್ವಲ್ಪ ಸೇರಿಸ್ಕೊಂತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಹುರ್ಕೋಬೇಕು. ಒಂದು 5 ನಿಮಿಷ ಹುರ್ಕೋಬೇಕು. ಗಟ್ಟಿ ಆಗ್ಬಿಡುತ್ತೆ. ಆ ಪಾಕ ಎಲ್ಲ ಎಳ್ಕೊಂಡು ತೆಂಗಿನಕಾಯಿ ಕಡಲೆಬೇಳೆ ಇದೆಲ್ಲ ರುಬ್ಕೊಳ್ಳೋ ಅದಕ್ಕೆ ಬರುತ್ತೆ. ನೋಡಿ ಹಾಗೆ ಸ್ಟವ್ ಮೇಲೇನೆ ಇದು ಮಾಡ್ತಾ ಇದ್ದೀನಿ, ಫ್ರೈ ಮಾಡ್ತಾ ಇದ್ದೀನಿ. ಆ ಪಾಕದಲ್ಲಿ ತೆಂಗಿನಕಾಯಿ ಬೆಲ್ಲ ಎಲ್ಲ ಸೇರಿ ಒಂದು ಬರುತ್ತೆ. ನೋಡಿ ಎಷ್ಟು ಗಟ್ಟಿಯಾಗಿದೆ. ಇವಾಗ ಇದು ಬಂದು ಮಿಕ್ಸಿನಲ್ಲಿ ಹಾಕೊಂಡು ರುಬ್ಬೋದಕ್ಕೆ. ಅವಾಗೆಲ್ಲ ನಮ್ಮಮ್ಮ ಎಲ್ಲ ಬಂದು ಕಲ್ಲಲ್ಲೇ ರುಬ್ತಾ ಇದ್ರು, ಅದೇನು ತೊಂದರೆ ಇಲ್ಲ. ಸ್ವಲ್ಪ ಜಾಸ್ತಿ ಆದ್ರೂ ಬೆಲ್ಲ ಪರವಾಗಿಲ್ಲ, ಎಲ್ಲ ಕಮ್ಮಿ ಆದ್ರೆ ಬೆಲ್ಲ ಸ್ವಲ್ಪ ಬೆಲ್ಲನ ನಾವು ಕುಟ್ಬಿಟ್ಟು ಸೇರಿಸ್ಕೋಬಹುದು ರುಬ್ಬುವಾಗ, ಏನು ತೊಂದರೆ ಇಲ್ಲ. ನಿಮ್ಗೆ ಸ್ವೀಟ್ ಬೇಕು ಅಂದ್ರೆ ಬೇಕಾದ್ರೆ ಸ್ವಲ್ಪ ಬೆಲ್ಲನ ಪುಡಿ ಮಾಡಿಬಿಟ್ಟು ಮಿಕ್ಸಿನಲ್ಲಿ ಓಡಿಸುವಾಗ ಸೇರಿಸಿ ರುಬ್ಕೊಳ್ಳಿ. ಇದು ಪಾಕ ತೆಗ್ದಿದ್ದೀವಿ. ಇದು ಒಂದು 2 ದಿನ ಬೇಕಾದ್ರೆ ಆಚೆ ಇಡ್ಬೋದು, ಏನು ತೊಂದರೆ ಇಲ್ಲ ಒಬ್ಬಟ್ಟು. ಯಾಕಂದ್ರೆ ಪಾಕದಲ್ಲಿ ಬೆಂದಿರುತ್ತಲ್ಲ ತೆಂಗಿನಕಾಯಿ ಕಡಲೆಬೇಳೆ ಎಲ್ಲ. ಇವಾಗ ಇದನ್ನ ಮಿಕ್ಸಿನಲ್ಲಿ ಸೇರಿಸಿ
ರುಬ್ಕೊಳ್ಳೋಣ. ನೋಡಿ ಇಷ್ಟು ಗಟ್ಟಿಯಾಗಿದೆ. ಕೈಯಲ್ಲಿ ಆರಿಸ್ಬಿಟ್ಟೆ ನಾನು, ಫ್ಯಾನ್ ಕೆಳಗಡೆ ಇಟ್ಬಿಟ್ಟು ತೋರಿಸ್ಬೇಕಲ್ವಾ ನಿಮ್ಗೆ ಇವತ್ತು, ಅದರಿಂದ ಆರಿಸ್ಬಿಟ್ಟು ಎತ್ಕೊಂಡು ಬಂದಿದ್ದೀನಿ. ಇವಾಗ ರುಬ್ಬೋದು ತೋರಿಸ್ತೀನಿ. ಚಿಕ್ಕ ಜಾರ್ ತಗೊಂಡಿದ್ದೀನಿ ನಾನು. ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಕೋಬೇಕು. ಒಂದು 2 ಸೌಟ್ ಹಾಕಿ ರುಬ್ಕೋಬೇಕು. ಜಾಸ್ತಿ ಹಾಕಿದ್ರೆ ಅದು ವಾಟರ್ ಏನು ಇಲ್ಲ ಅಲ್ವಾ, ಅದರಿಂದ ಹೋಳು ಅಷ್ಟು ನೈಸ್ ಆಗಲ್ಲ. ನೀವು ಕಮ್ಮಿನೇ ಹಾಕಿ ರುಬ್ಕೊಳ್ಳಿ. ಏಲಕ್ಕಿ ಹಾಕಿ ಸೇರಿಸ್ಕೊತಾ ಇದ್ದೀನಿ. ಒಂದು 4 ಏಲಕ್ಕಿ ಸೇರಿಸ್ಕೊಂಡು ಇದನ್ನ ರುಬ್ಕೊಂಡು ಬರ್ತೀನಿ. ನೈಸಿಗೆ ರುಬ್ಕೋಬೇಕು. ನೋಡಿ ರುಬ್ಕೊಂಡಿದ್ದೀನಿ. ಇದೇ ಥರನೇ ಎಲ್ಲನೂ ರುಬ್ಕೊಂಡು ನಾನು ನಿಮಗೆ ತೋರಿಸ್ತೀನಿ. ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತೋರಿಸ್ತೀನಿ. ನೋಡಿ ಈ ಥರನೇ ರುಬ್ಕೊಂಡು ಬರ್ತೀನಿ. ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಕೊಳ್ಳಿ. ನೀವು ಅರ್ಧ ಜಾರಿ ಹಾಕಿ ರುಬ್ಕೊಳ್ಳಿ. ನೋಡಿ ಇಷ್ಟಾಗಿದೆ. ಒಂದು 15 ಒಬ್ಬಟ್ಟಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡಿ ನೈಸಾಗಿದೆ. ನೋಡಿ ಕಟ್ಟಿದ್ರೆ ಈ ಥರ ಬರಬೇಕು. ತುಂಬ ನೀರಂಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಇವಾಗ ಒಬ್ಬಟ್ಟು ಮಾಡೋ ಪ್ರಾಸೆಸ್ ನೋಡಿ. ಒಬ್ಬಟ್ಟು ಈ ಥರ ಶೀಟ್ ಸಿಗುತ್ತೆ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೆಲ್ಲ ನಾನು ತೆಗೆದಿಟ್ಕೊಂಡಿದ್ದೀನಿ. ಚಪಾತಿ ಮಾಡೋಕ್ಕೆ, ಒಬ್ಬಟ್ಟು ಮಾಡೋಕ್ಕೆ, ಯಾವುದೇ ಥರದನ್ನ ಇದ್ರ ಮೇಲೆ ತೀಡ್ಬೋದು. ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ಮೈದಾದು ಕಣಕ. ಇದನ್ನ ಸ್ವಲ್ಪ ಸ್ವಲ್ಪನೇ ಪೂರಿಗೆ ಹಿಟ್ಟು ಎತ್ಕೊಂತೀವಲ್ವ ಅಷ್ಟು ಎತ್ಕೋಬೇಕು. ತುಂಬ ಜಾಸ್ತಿನೂ ಹಾಕ್ಬಿಟ್ರು ಮೇಲೆಲ್ಲ ಹಿಟ್ಟಿಟ್ಟು ಥರ ಸಿಗುತ್ತೆ, ಚೆನ್ನಾಗಿರಲ್ಲ. ದಪ್ಪಗೆ ಹಾಕ್ಬಿಟ್ರೆ ಸುಮ್ಮನೆ ಪೂರಿಗೆ ಹಾಕೋ ಅಷ್ಟಪ್ಪ. ನೋಡಿ ಇಷ್ಟಪ್ಪ ಎತ್ಕೊಂಡ್ರೆ ಸಾಕು. ಸ್ವಲ್ಪ ನಾನು ತುಪ್ಪನೇ ಇಟ್ಕೊಂಡಿದ್ದೀನಿ. ತುಪ್ಪ ಇಲ್ಲ ಆಯಿಲ್ ಯಾವ್ದಾದ್ರು ಇಟ್ಕೋಬೋದು. ಅದನ್ನ ಸ್ವಲ್ಪ ಅಗಲ ಮಾಡಿಬಿಟ್ಟು ಬಾಲ್ಸ್ ತೋರಿಸ್ತಲ್ವ ನಾನು ಆವಾಗಲೇ, ಅಷ್ಟಪ್ಪ ಬಾಲ್ ಮಾಡಿಕೊಂಡು ಅದನ್ನ ಸೆಂಟ್ರಲ್ಲಿ ಇಟ್ಕೋಬೇಕು. ನೋಡಿ ಇವಾಗ ಬಾಲ್ ತೋರಿಸ್ತೀನಿ. ನಾವು ಚಪಾತಿ ಮಾಡ್ತೀವಿ ನೋಡಿ ಮೀಡಿಯಮ್ ಆಗಿ, ಅಷ್ಟಪ್ಪ ಬಾಲ್ ತಗೊತಾ ಇದ್ದೀನಿ. ಒಂದು 15 ಆಗುತ್ತೆ. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಮಿಕ್ಕಿದ್ನ ನಾನು ನಾಳೆ ಮಾಡ್ತೀನಿ. ಇವತ್ತು 1-2 ಮಾಡ್ತೀನಿ ಅಷ್ಟೇನೆ. ನೋಡಿ ಈ ಥರ ಅದನ್ನು ಸ್ವಲ್ಪ ಅಗಲ ಮಾಡಿಬಿಟ್ಟು ಸೆಂಟ್ರಲ್ಲಿ ಇಟ್ಬಿಟ್ಟು ಎಲ್ಲ ನೀಟಾಗಿ ಕವರ್ ಮಾಡ್ಕೋಬೇಕು. ಈ ಥರ ಕವರ್ ಮಾಡಿಕೊಂಡು ಮೆತ್ತಿಗೆ ತಟ್ಟಬೇಕು. ನೋಡಿ ಚಪಾತಿ ಲಟ್ಟಣಿಗೆನೆಲ್ಲ ಲಟ್ಟಿಸ್ಬೋದು. ನಾನು ಕೈಯಲ್ಲೇ ಮಾಡ್ತಾ ಇದ್ದೀನಿ. ಸಾಫ್ಟ್ ಆಗಿದೆ ನೋಡಿ. ಕೈಯಲ್ಲೇ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ. ತೆಳುವಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಜನಕ್ಕೆ ಸ್ವಲ್ಪ ತಿಕ್ಕಾಗಿ ಇಷ್ಟ, ಮಂದವಾಗಿ ಬೇಕು ಅನ್ನೋರು ಮಂದವಾಗಿ ಮಾಡ್ಕೊಳ್ಳಿ. ಒಂದು ಮೀಡಿಯಮ್ ಆಗಿ ಮಾಡಿ, ತುಂಬ ತೆಳುನೂ ಇಲ್ಲ ತುಂಬ ದಪ್ಪನೂ ಇಲ್ಲ, ಆ ಥರ ನೋಡಿ ಮಾಡ್ಕೊಂಡಿದ್ದಾಯ್ತು. ನೋಡಿ ಇವಾಗ ಗ್ಯಾಸ್ ಸ್ಟವ್ ಮೇಲೆ ನಾನು ತವ ಇಟ್ಕೊಂಡಿದ್ದೀನಿ. ತವ ಇಟ್ಕೊಂಡು ಆಯಿಲ್ನ ಸ್ಪ್ರಿಂಕಲ್ ಮಾಡಿದ್ದೀನಿ. ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಇವಾಗ ಬಿಸಿ ಆಗ್ತಾ ಇದೆ. ಇವಾಗ ಒಬ್ಬಟ್ಟನ್ನ ಅದ್ರ ಮೇಲೆ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಸ್ವಲ್ಪ ಮೇಲೆ ಗೀನ ಹಾಕಬೇಕು. ಗೀ ಇಲ್ಲ ಆಯಿಲ್, ನಾನು ಗೀನೇ ಹಾಕ್ತಾ ಇದ್ದೀನಿ. ಗೀ ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಜಾಸ್ತಿ ಚೆನ್ನಾಗಿರುತ್ತೆ. ತಿನ್ನುವಾಗ್ಲೂ ಗೀ ಹಾಕೊಂಡೇ ತಿನ್ನೋದು. ನೋಡಿ ಇವಾಗ ಬಿಸಿ ಒಬ್ಬಟ್ಟಿಗೆ ಬಿಸಿ ತುಪ್ಪ ಹಾಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಒಂದು 30 ಸೆಕೆಂಡ್ ಆದ್ಮೇಲೆ ಇದನ್ನ ತಿರ್ವಾಕೋಣ. ರೆಡ್ ಆಗಿ ಬರುತ್ತೆ ನೋಡ್ಕೊಳ್ಳಿ. ನೀವು ಮಾಡಿಪ್ಪ ನೋಡ್ಕೊಂಡು. ಯಾರು ಗೊತ್ತಿಲ್ಲದೆ ಇರೋರು ಇವತ್ತು ನಾನು ತೋರಿಸ್ತಾ ಇದ್ದೀನಲ್ವ, ನೋಡ್ಕೊಂಡು ನೀವು ನಾಳೆ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ಇವತ್ತು ತುಂಬ ಚೆನ್ನಾಗಿ ಬಂದಿದೆ. ಯುಗಾದಿ ಹೊಸ ವರ್ಷ ಎಲ್ಲರಿಗೂ ಸಂತಸ ತರಲಿ ಅಂತ ಹೇಳ್ತಾ, ಬೇವು ಬೆಲ್ಲ ತಿಂತ ಒಳ್ಳೆ ಮಾತಾಡಿ ಎಲ್ಲರಿಗೂ ಅಂತ ಹಾರೈಸ್ತಾ ನಾನು ನನ್ನ ಒಬ್ಬಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಇದ್ರ ಮೇಲೆ ಸ್ವಲ್ಪ ತುಪ್ಪ ಸೇರಿಸ್ಕೊಂತೀನಿ. ತುಪ್ಪ ಸೇರಿಸ್ಕೊಂಡು ತಿರ್ಗಾದ್ನ ತಿರುಗಿಸಿ ಹಾಕೊಳ್ಳೋಣ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ಹರ್ಷಕ್ಕೆ ಹೊಸದು ತರುತ್ತಿದೆ, ಹೊಸದು ತರುತ್ತಿದೆ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಈ ಸಾಂಗ್ ಯುಗಾದಿ ಸಾಂಗ್. ಸರಿ, ಇವಾಗ ನೋಡಿ ಒಬ್ಬಟ್ಟು ಟರ್ನ್ ಮಾಡಿದಾಯ್ತು. ಇವಾಗ ಅದು ತುಂಬ ಬೇಯಿಸ್ಬಾರ್ದು, ತುಂಬ ಹೈ ಫ್ಲೇಮಲ್ಲಿ ಇಡಬಾರ್ದು. ತವ ತಿಕ್ಕಾಗಿರ್ಬೇಕು, ಅವಾಗ ಒಬ್ಬಟ್ಟು ನಿಮ್ಗೆ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಬ್ಲ್ಯಾಕ್ ಆಗಿ ಬರುತ್ತೆ. ದಪ್ಪ ತಳ ಇರೋ ತವ ಇಟ್ಕೊಳ್ಳಿ, ತಿಕ್ಕಾಗಿರೋದು. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಒಬ್ಬಟ್ಟು. ಒಬ್ಬಟ್ಟಿಗೆ ಹಾಲು ಮಾಡ್ತಾರೆ, ಕಾಯಿ ಹಾಲು ಮಾಡ್ತಾರೆ, ತೆಂಗಿನಕಾಯಿ. ನಾನು
ನೋಡಿ ಆ ಥರದ್ದು ತೆಂಗಿನಕಾಯಿನೂ ಮತ್ತೆ ಏಲಕ್ಕಿ ಬೆಲ್ಲ ಚೆನ್ನಾಗಿ ನೈಸಾಗಿ ರುಬ್ಬಿಟ್ಟು ಅದನ್ನ ನೀರು ಮಿಕ್ಸ್ ಮಾಡಿಕೊಂಡು ಹಾಲು ತಯಾರು ಮಾಡ್ಕೊಂಡು ಬಿಸಿ ಮಾಡಬಾರ್ದು. ಈ ಒಬ್ಬಟ್ಟಿಗೆ ಹಾಕೊಂಡು ತುಪ್ಪ ಹಾಕೊಂಡು ತಿಂತಾ ಇದ್ರೆ ಕಾಯಿ ಹಾಲು ಒಬ್ಬಟ್ಟು ತುಪ್ಪ ಸಖತ್ತಾಗಿರುತ್ತೆ. ನೋಡಿ ಇವಾಗ ನಾನು ಪ್ಲೇಟ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡಿ ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ. ಹೇಗಿದೆ ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿಪ್ಪ. ಯುಗಾದಿ ಎಲ್ಲರಿಗೂ ಹರ್ಷ ಸಂತೋಷ ಎಲ್ಲ ಕೊಡಲಿ, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಒಬ್ಬಟ್ಟು ಹೋಳಿಗೆ ಬ್ಲಾಗ್ ನೋಡಿ ಸಖತ್ತಾಗಿ ಬಂದಿದೆ ಅಲ್ವಾ? ನೀವು ಮಾಡಿ ನೋಡಿಪ್ಪ ಹೇಗಿತ್ತು ಅಂತ ಹೇಳಿ. ಎಲ್ಲರಿಗೂ ಇನ್ನೊಂದ್ಸರಿ ಯುಗಾದಿ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು.